ಪಾಗಲ್ ಪ್ರೇಮಿಯಿಂದ ಪ್ರೇಯಸಿಯ ಕಾರುಗಳಿಗೆ ಬೆಂಕಿ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೇಯಸಿಯ ಸಾಕು ತಂದೆಗೆ ಈ ಪಾಗಲ್ ರಾಹುಲ್ ಚಾಕು ಇರಿದ್ಬಿಟ್ಟಿದ್ದಾನೆ. ಪ್ರೇಯಸಿಯ ಮನೆಯನ್ನ ಹುಡುಕಿ ಅಥವಾ ಪ್ರೇಯಸಿಯನ್ನ ಹುಡುಕಿ ಹೋಗಿ ಈತ ಗಲಾಟೆಯನ್ನು ಮಾಡಿರ್ತಾನೆ. ಗಲಾಟೆಗೆ ವಿರೋಧವನ್ನ ಲಕ್ಷ್ಮೀನಾರಾಯಣ ಅವರು ಮಾಡ್ತಾರೆ. ಹೀಗಾಗಿ ಚಾಕುವನ್ನ ಇದ್ದಿದ್ದಾನೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮೊದಲು ಸಿಕೆ ಅಚ್ಚುಕಟ್ಟು ಮನೆಗೆ ಈ ಆರೋಪಿ ರಾಹುಲ್ ತೆರಳುತ್ತಾನೆ. ಪ್ರೇಯಸಿಯ ಕಾರು ಮತ್ತು ಬೈಕ್ಗಳಿಗೆ ಬೆಂಕಿ ಹಚ್ಚಿ ಹುಚ್ಚಾಟವನ್ನು ಮಾಡಿದ್ದಾನೆ. ಗಿರಿನಗರ ಠಾಣೆಯಲ್ಲಿ ಈತನ ವಿರುದ್ಧ ಈಗ ಕೊಲೆ ಯತ್ನ ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ಸೊ ಈತನದ್ದು ಒಂದ ಎರಡ ಕಿಡಿಗೇಡಿತನ. ಮೊದಲನೇದಾಗಿ ಆಕೆಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳನ್ನ ಹಾನಿ ಮಾಡಿದ್ದಾನೆ. ಎರಡನೇದಾಗಿ ಸಾಕು ತಂದೆಗೂ ಕೂಡ ಚಾಕುವನ್ನ ಇರಿಯುವಂತಹ ಕೆಲಸವನ್ನು ಆತ ಮಾಡಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈತನೇ ಅಕ್ಯೂಸ್ಡು. ಈತನ ಮಾನಸಿಕ ಸ್ಥಿತಿಗತಿ ಬಗ್ಗೆನೇ ಈಗ ಪ್ರಶ್ನೆ ಆಗ್ತಾ ಇದೆ. ತನಗೆ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಫ್ಯಾಮಿಲಿಯನ್ನು ನಾಶ ಮಾಡಿಬಿಡ್ತೀನಿ ಅನ್ನುವಂತಹ ದ್ವೇಷ ಸೇಡಿನಲ್ಲಿ ಆತ ಬೇಯ್ತಾ ಇದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಸದ್ಯಕ್ಕೆ ಪಾಪ ಲಕ್ಷ್ಮೀನಾರಾಯಣ ಅವ್ರದ್ದು ಏನೂ ಕೂಡ ತಪ್ಪಿಲ್ಲ. ಇದರಲ್ಲಿ ಗಲಾಟೆ ಮಾಡಬೇಡಪ್ಪ ಅಂತ ಹೇಳಿದ್ದಕ್ಕೆ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ನಾಗೇಶ್, ಈತನ ಮನಸ್ಥಿತಿ ಬಗ್ಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ತನಗೆ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಡೀ ಫ್ಯಾಮಿಲಿಯನ್ನೇ ಡಿಸ್ಟ್ರಾಯ್ ಮಾಡುವಂತಹ ನಿಟ್ಟಿನಲ್ಲಿ ಸೇಡಿನ ಜ್ವಾಲಿಯಲ್ಲಿ ಬೇಯ್ತಾ ಇದ್ನ ಈತ. ಸದ್ಯಕ್ಕೆ ಲಕ್ಷ್ಮೀನಾರಾಯಣ ಅವ್ರ ಸ್ಥಿತಿ ಹೇಗಿದೆ? ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಬೈಕ್ಗಳಿಗೆ ಬೆಂಕಿ ಹಾಕಿದ್ದಂತ ಆರೋಪಿ ರೌಡಿ ರಾಹುಲನ ಕರಾಳ ಮುಖ ಮತ್ತೊಮ್ಮೆ ಬಯಲಾಗ್ತಿರುವಂಥದ್ದು. ನಿನ್ನೆ ಆರಂಭದಲ್ಲಿ ಈತ ಮನೆಗೆ ಹೋಗಿ ಆತನ ಅಂದರೆ ಸಾಕು ತಂದೆ ಆಗಿರುವಂಥ ಲಕ್ಷ್ಮೀನಾರಾಯಣ ಅವರಿಗೆ ಮೊದಲನೇದಾಗಿ ಚಾಕು ಇರಿದಿದ್ದಾನೆ ಅನ್ನುವಂಥ ವಿಚಾರಗಳು ಈಗ FIRಗಳಿಂದ ತಿಳಿದು ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಅವರ ಸಾಕು ತಂದೆಯ ಮನೆಗೆ ಹೋಗಿ ಆರಂಭದಲ್ಲಿ ಗಲಾಟೆ ಮಾಡಿದ್ದಾನೆ. ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗ ವಿರೋಧ ಮಾಡ್ತಾರೆ ಆಗ ಲಕ್ಷ್ಮೀನಾರಾಯಣ ಎನ್ನುವಂಥ ವೃದ್ಧನಿಗೆ ಚಾಕುವನ್ನು ಇರಿದು ಅಲ್ಲಿ ಪ್ರೇಯಸಿ ಇಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿದು ಉತ್ತರಹಳ್ಳಿ ಅಂದರೆ ಚಿಕ್ಕಲ್ಸಂದ್ರದ ಅವರ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಆಕೆಯ ಕಾರನ್ನು ಪತ್ತೆ ಮಾಡಿ ಆಕೆ ಕಾರಿಗೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಾಕಿ ಅಲ್ಲಿಂದ ನಾಪತ್ತೆ ಆಗಿರುವಂಥದ್ದು. ಕಳೆದ ಒಂದು ದಿನದಿಂದಲೂ ಕೂಡ ನಿರಂತರವಾಗಿ ಸುಬ್ರಹ್ಮಣ್ಯಪುರ ಪೊಲೀಸರು ಮತ್ತು ಜೊತೆಗೆ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರು ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಆದರೆ ಆರೋಪಿ ಎಲ್ಲಿದ್ದಾನೆ ಅನ್ನುವಂಥದ್ದು ಇಲ್ಲೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಆದರೆ ಆರೋಪಿಯ ವಿರುದ್ಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಮತ್ತು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣಗಳು ಕೂಡ ದಾಖಲಾಗಿದ್ದು ಎರಡೂ ತಂಡಗಳನ್ನು ಮಾಡಿಕೊಂಡು ಆರೋಪಿಗಾಗಿ ಪತ್ತೆ ಕಾರ್ಯವನ್ನು ಮಾಡ್ತಿರುವಂಥದ್ದು. ಇನ್ಸಿಡೆಂಟ್ ನಡೆದ ದಿನದಿಂದಲೂ ಕೂಡ ಈತನ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಈತ ಒಬ್ಬ ರೌಡಿ ಶೀಟರ್ ಆಗಿದ್ರೂ ಕೂಡ ಬೆಂಗಳೂರು ಪೊಲೀಸರಿಗೆ ಈತ ಕೃತ್ಯ ಎಸಗಿ 24 ಗಂಟೆ ಆದರೂ ಕೂಡ ಆತ ಎಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಪತ್ತೆ ಮಾಡುವಲ್ಲಿ ಬೆಂಗಳೂರು ಪೊಲೀಸರು ವಿಫಲರಾಗಿರುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿ. ಯಾಕಂದರೆ ಈತನ ಹಿನ್ನೆಲೆ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೈಮ್ ಅಪರಾಧ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ. ಆದರೂ ಕೂಡ ಈತನ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಲ್ಲಿ ಮತ್ತೆ ವಿಫಲರಾಗಿರುವಂಥದ್ದು. ಈತನ ಕೃತ್ಯಕ್ಕೆ ಒಂದು ರೀತಿ ಸಪೋರ್ಟಿವ್ ಆಗಿ ಪೊಲೀಸರು ಏನಾದ್ರು ಕೆಲಸ ಮಾಡ್ತಿದ್ದಾರಾ ಅನ್ನುವಂಥದ್ದು ಕೂಡ ಅನುಮಾನ ಮೂಡಿಸುವಂಥದ್ದು ಇದೆ. ಮಮತ, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆಗೆ ಇನ್ನೂ ಆತ ಪತ್ತೆ ಆಗಿಲ್ಲ ಅನ್ನುವಂತಹ ವಿಚಾರ ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಯನ್ನ ಪ್ರಶ್ನೆ ಮಾಡುವಂತಿದೆ. ಇಷ್ಟೆಲ್ಲ ರಾದ್ಧಾಂತವನ್ನು ಮಾಡಿ ಹೋಗಿದ್ದಾನೆ, ಇಷ್ಟು ದೊಡ್ಡ ಸುದ್ದಿ ಆಗಿದೆ, ಆದರೂ ಆತನನ್ನ ಹಿಡಿಯೋದಕ್ಕೆ ಬೆಂಗಳೂರು ಪೊಲೀಸರಿಗೆ ಸಾಧ್ಯ ಆಗಿಲ್ಲ.